2 ಆಸನ 3 ನಿಮಿಷ ಅಭ್ಯಾಸ ಮಾಡ್ತಾ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಿ. ಹಾಗಾದ್ರೆ ಬನ್ನಿ, ನಮ್ಮ ದೇಹದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ 2 ಆಸನವನ್ನ ಅಭ್ಯಾಸ ಮಾಡೋಣ. ಆ 2 ಆಸನಗಳಲ್ಲಿ ಮೊದಲನೇ ಆಸನ ನೌಕಾಸನ. ಈಗ ನೌಕಾಸನವನ್ನ ಅಭ್ಯಾಸ ಮಾಡೋಣ. ನೌಕಾಸನವನ್ನ ಅಭ್ಯಾಸ ಮಾಡಲು ಮೊದಲು ಸ್ಟ್ರೇಟ್ ಲೆಗ್ ಪೋಸ್ಚರಿಗೆ ಬನ್ನಿ. 2 ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿ. ಈಗ ಮೊದಲನೇ ಆಸನ ನೌಕಾಸನವನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳನ್ನ ನೇರ ಮಾಡಿ 2 ಹಸ್ತವನ್ನ ನಿಮ್ಮ ಪೃಷ್ಠದ ಬದಿಗಿರಿಸಿ. ಉಸಿರನ್ನು ತೆಗೆದುಕೊಳ್ತಾ 2 ಕಾಲುಗಳನ್ನ ಮೇಲೆ ಕೆತ್ತಿ ಹಾಗೆ 2 ಕೈಯನ್ನ ನೇರ ಮಾಡ್ತಾ ನಿಮ್ಮ ಕಾಲಿನ ಹೆಬ್ಬೆರಳನ್ನ ನೋಡ್ತಾ 10 ಸೆಕೆಂಡ್ಸ್ ಪೋಸ್ಚರ್ ಅನ್ನ ಹೋಲ್ಡ್ ಮಾಡ್ತಾ ನಾರ್ಮಲ್ ಬ್ರೆತ್ ಮಾಡಿ. ಈಗ 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ನಿಧಾನವಾಗಿ 2 ಕೈಯನ್ನ ಕೆಳಗಡೆ ಇಳಿಸಿ ನಿಮ್ಮ ಕಾಲನ್ನ ಈ ರೀತಿಯಾಗಿ ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡ್ಕೊಳ್ತಾ ಉಸಿರನ್ನು ತೆಗೆದುಕೊಳ್ಳಿ. ಇನ್ಹೇಲ್, ಲಿಫ್ಟ್ ಯುವರ್ ಬಾಡಿ ಅಪ್ ಅಂಡ್ ಹೋಲ್ಡ್ 5 ಸೆಕೆಂಡ್ಸ್. After 5 seconds, slowly come down, straight your legs, again come to ನೌಕಾಸನ. ಮತ್ತೆ ನೌಕಾಸನ ಸ್ಥಿತಿಗೆ ಬನ್ನಿ. ಇಲ್ಲಿ 10 seconds ಹೋಲ್ಡ್ ಮಾಡಿ ನಾರ್ಮಲ್ ಬ್ರಾತ್. 10 seconds ಹೋಲ್ಡ್ ಆದ ನಂತರ ಮತ್ತೆ 2 ಕೈಯನ್ನ ಕೆಳಗಡೆ ಇಳಿಸಿ 2 ಕಾಲನ್ನ ಕ್ರಾಸ್ ಮಾಡ್ಕೊಳ್ತಾ ಉಸಿರನ್ನ ತೆಗೆದುಕೊಳ್ಳಿ. ನಿಮ್ಮ ದೇಹವನ್ನ ಮೇಲಕ್ಕೆತ್ತಿ ಮತ್ತೆ ಎಕ್ಸೇಲ್ ಮಾಡ್ಕೊಳ್ತಾ ಸಹಜ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮೊದಲನೇ ಆಸನ. ಈಗ ಎರಡನೇ ಆಸನವನ್ನು ಅಭ್ಯಾಸ ಮಾಡೋಣ, ಉತ್ಪ್ಲುತಿ. ಈಗ ಉತ್ಪ್ಲುತಿಯನ್ನ ಅಭ್ಯಾಸ ಮಾಡಲು ಮೊದಲು ಪದ್ಮಾಸನ ಸ್ಥಿತಿಗೆ ಬನ್ನಿ. ಪದ್ಮಾಸನ ಸ್ಥಿತಿ. ಈಗ ಪದ್ಮಾಸನದಿಂದ ಉತ್ಪ್ಲುತಿಯನ್ನ ಅಭ್ಯಾಸ ಮಾಡೋಣ. 2 ಹಸ್ತವನ್ನ ನಿಮ್ಮ ತೊಡೆಯ ಬದಿಗಿರಿಸಿ ಈಗ 2 ಮಂಡಿಯನ್ನ ಮೇಲಕ್ಕೆತ್ತಿ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಸಂಪೂರ್ಣ ದೇಹವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಹೋಲ್ಡ್ ಮಾಡಿ. ಇಲ್ಲಿ ಸಹಜವಾದ ಉಸಿರಾಟ. 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ಕೆಳಗಡೆ ಬನ್ನಿ. ಈಗ ಇನ್ನೊಂದು ಬಾರಿ ಅಭ್ಯಾಸ ಮಾಡೋಣ. 2 ಹಸ್ತವನ್ನ ತೊಡೆಯ ಬದಿಗಿರಿಸ್ತಾ ಇನ್ಹೇಲ್, ಲಿಫ್ಟ್ ಯುವರ್ body up and hold. Only hold your posture. Here normal breath. After 10 seconds exhale, slowly come down and relax. ಈ ರೀತಿಯಾಗಿ 10 seconds 10 times ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತ ಬೊಜ್ಜನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.